Ummejen. ಪಾಕಿಸ್ತಾನದ ಗಡಿ ಚೈನಾ ಇದಷ್ಟಭುಜಾಕೃತಿಯಲ್ಲಿ ಮಂದಿರ. ಇದರ ಹೊರಗಿನ ಸ್ಟ್ರಕ್ಚರ್ ನೋಡುವಾಗ ಇದು ಕಲಶದ ಶೇಪಲ್ಲಿ ಮಾಡಿ. ಮಧ್ಯದಲ್ಲಿ ಭಾರತ, ಮೇಲೆ ಹಿಮಾಲಯ ತೋರಿಸಿದ್ದಾರೆ, ಅಖಂಡ ಭಾರತ. ಅಲ್ಲಿ ಅಂದರೆ ಹನುಮಂತ ಇವತ್ತಿಗೂ ಕೂಡ ಚಿರಂಜೀವಿ ಅನ್ನೋ ಸಂದೇಶವನ್ನು ಹೋಗಬೇಕು ಅನ್ನೋ ಕಲ್ಪನೆಯಲ್ಲಿ ಇದು ಮಾಡಿರೋದು.
ಸರಿ ಇದು ನೋಡಂದ್ರೆ ಕಾರಣಕ್ಕೆ ಅಲ್ಲಿ ಆ ಸೂರ್ಯನ ಚಿತ್ರವನ್ನು ಬಿಡಿಸಿ ಹೌದು. ಅಂದರೆ ಯೋಧನ ಕೈ ಯಾವತ್ತೂ ಕೂಡ ಯಾವ ಅಂದರೆ ಸಾಯುವ ಸ್ಥಳದಲ್ಲೂ ಕೂಡ ಕೆಳಗೆ ಇಳಿಯುವುದಿಲ್ಲ, ಅದು ಮೇಲೆ ಇರ್ತದೆ. ಧ್ವಜವನ್ನು ಹಿಡ್ಕೊಂಡು ಹೇಳುವಂಥ ಸಂದೇಶವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂಥ ಇದಕ್ಕೆ ಆಯ್ದು ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ನೈಜ ಹೋರಾಟ ಮಾಡಿದರು. ಕೂಡ ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗುರುಗಳು. ಮತ್ತು ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಎಷ್ಟು ಮುಖ್ಯ ಆಗ್ತಾನೆ, ಪರಿಪೂರ್ಣನಾಗಲಿಕ್ಕೆ ಈ ರೀತಿಯಲ್ಲಿ ಹಾಕಬಹುದು. ಆ ಕಲ್ಪನೆಯನ್ನು ಕೊಡಬೇಕು. ಪ್ರಧಾನಮಂತ್ರಿಗಳು ಹೌದು, ಅವರು ಬಂದು ಉದ್ಘಾಟನೆ ಮಾಡಿ ಅವ್ರ ಬಗ್ಗೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಮಾಡಿದ್ದು ತುಂಬ ಚೆಂದಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅವರ ಪುಲ್ವಾಮಾ ತೋರಿಸಿದೆ. ಮೋದಿ ಪುಲ್ವಾಮಾ ನ್ಯಾಷನಲ್ ಆಡಿಯೋದಲ್ಲಿ ಇಲ್ಲಿ ಕೂತ ಒಂದೊಂದು 17 ನಿಮಿಷ ಕೂತ್ರೆ ಅವರಿಗೆ ಇವರ ಸಂಪೂರ್ಣ ಒಂದೊಂದು ಸಣ್ಣ ಹೌದು ಹೌದು ಅದೇ 17 ನಿಮಿಷ ಇದೆ ಮಾಡಿರೋದು. ಹಿಂದೆ ಸೂರ್ಯ ಯಾವತ್ತೂ ಕೂಡ ಸೂರ್ಯೋದಯ ನೋಡುವಂಥದ್ದು ನಾವು ಯೋಧರಿಂದ ಮತ್ತು ರೈತರಿಂದ. ಅವರನ್ನು ಬಿಟ್ಟರೆ ಯಾರಿಲ್ಲ. ಅಂದರೆ ಈ ದೇಶಭಕ್ತಿ, ನಮ್ಮ ದೇವರ ಭಕ್ತಿಯೊಂದಿಗೆ ದೇಶಭಕ್ತಿ ಕೂಡ ತುಂಬ ಮುಖ್ಯ. ದೇಶಭಕ್ತಿ ಇಲ್ಲದ್ರೆ ಇದಿರಲಿಕ್ಕಿಲ್ಲ ಅನ್ನೋಂಥ ಕಲ್ಪನೆಯೊಂದಿಗೆ ಈ ಮಂದಿರ ನಿರ್ಮಾಣ. ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಮಾಡಿ ಯೋಧರನ್ನು ಗೌರವಿಸಿ ಆ ಕಾರ್ಯಕ್ರಮ ನಮ್ಮ ಭಾರತ ಹೌದು ಬ್ರಿಟಿಷರಲ್ಲಿ ಚಿತ್ರಗಳು ಲೋಕಾರ್ಪಣೆ ಆದಮೇಲೆ ಚಿತ್ರ ಎಲ್ಲ ಕವರ್ ಆಗಬೇಕು. ಇದಕ್ಕೆ ಮೇಲೆ ಸರ್ ಪೂರ್ತಿ ಸಣ್ಣ ವಿಡಿಯೋ ಮಾಡಿದ್ದಾರೆ. ಸಂತೋಷ ಸಂತೋಷ ಉಳ್ಳಾಲ ತಾಲೂಕು ಸಹಲ್ಲ ನಿಮಿಷ ಫುಲ್ ಚೂರ್ ಸೈಡ್ ಕೈ ತೋರಿಸ್ತೀನಿ. ಹೌದು ಹೌದು ಆಯ್ತು ಆಯ್ತು
ಯಾವ ಮಾರ್ಗದರ್ಶನ ಅಲ್ಲ ಇಲ್ಲಿ ವಾವ್ ಸೂಪರ್. ಇತಿಹಾಸದ ಹೇಳುವ ಶೈಲಿ ಅಥವಾ ಅಷ್ಟು ಅಧ್ಯಯನ ಅವ್ರ ಹತ್ರ ಮಾತು ಅದರಲ್ಲಿ ಯೋಧರ ಸೈಕಲ್ ಬಂದು ವಾರ್ ಭಾರತೀಯ ಮತ್ತು ಸಂದೇಶ ಸಂತೋಷ ಇದರಲ್ಲಿ ಉಂಟು ವಿಡಿಯೋ ಕನ್ನಡದ Voy, mira, voy. Vale.
ದಾರ ಎಕ್ಕತ್ತ ಎರಡು ಸಾಲಲ್ಲಿ ಹೇಳಿ ಸರ್ ಅಕ್ಕ ಸಾಲ್ದು ಬರೋದು ಮೆರವಣಿಗೆ ಬೆಚ್ಚೊಂಡ ಸುಬ್ಬು ಸಾರಿ ನಮ್ಮ ಸೆಕೆಂಡ್
Maximum flight altitude reached.
Thank you.
you.
नीचे मंदिर में करा था
ವೈನಿ ಎಲ್ಲ ಇದೆ ಸ್ವೀಟ್ ಅಂದ್ರೆ ಇಲ್ಲ ಇಲ್ಲ ಆಯ್ತು ಅಲ್ಪ ನಾಟಕ ಸಂಗೀತಲ್ಲ 12 ತಾರೀಕು ಸ್ವಾಗತ ನಿಮ್ಮಂತೆ ಆಡೆ ಕೊನಪ್ಪುಂದ ಸಣ್ಣ ಆಡೆ ಕೊನಪ್ಪಿರು ನಿಂದು ಯಾಕೆ ಡೌನ್ 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 पूरा नहीं रोक पूरा मुट्ठोड़ ಇರೋದಾಗ ಚೂರು ಬಗ್ಗೆ ಪಾಪುಜಿ ಹಡಪ್ಪೆಲ್ಲ ದುವೆಂಟ್ फालतू ज्यादा ಮೆಲ್ಲನೆ ಬಲ್ಲೆವ साढ़े कौन है ಸ್ಲೋ ಬಲಿ ಗಾಡಿ ನಾಲ್ಕೈದು ಏರು ಸಾಲ ನನ್ನ ಗಾಡಿ ಗಂಟೆ ತುಂದಾಡಿಗಲ್ಲ ಗಾಡಿ ನಾಡಿ बोली
ಆಗುತ್ತಿಲ್ಲ ಗೋಲು ಉಂಟಾಡೋದಿಲ್ಲ ಅಚ್ಚು ಗಾಡಿ ಅಚ್ಚು ಎಲ್ಲಿ ಪೈಪ್ ಮಾಡ್ತಿದ್ದೀವಿ ಜೊತೆಗೆ ಏನೇ ಹೊಡೆದು ಹಲೋ ಮನೆ ಆಡ ಅಂದ್ಕೋತೆ ಅನ್ನ ಮದುವೆ ಅನ್ನಡ ಅವಲ್ಪ 3 ಪೀಸ್ ಅಲ್ಲ ಅದು ಉಲೈ ಚೇಂಜ್ ಆರು ಉಲೈ ಉಲೈ ಬಿಟ್ಟು ಅಂತ ಸರಿ ಆಡ ಕೋಡೆ ಮುರಾಣಿ ಬಂದು ಗೊತ್ತೆ ಮುರಾಣಿ ಕೋಡೆ ರೆಡ್ ಸರ್ಟಿ ಕೋಡೆ ಬಂದಿದೆ ಮುರಾಣಿ ಬಂದಿದೆ ಮಾಡ ಬೆಪ್ಪಳೆ ಜನರೇಟ್ ಬೆಪ್ಪಳೆ ಅಲ್ತಲೋಯ್ ಪಂಡ
ರಾಮಜ್ಯೋತಿಯು ಹನುಮಜ್ಯೋತಿಯು ಬೆಳಗಬೇಕು ಎಂಬ ಸಂಕಲ್ಪದೊಂದಿಗೆ ಆ ಕಾರ್ಯವು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿತಾ ಇದೆ, ಅದು ಸಂಪನ್ನಗೊಳ್ಳಿಕ್ಕಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನಾವೆಲ್ಲರೂ ಮನುಷ್ಯರು, ನಾವು ದೈವಿಕವಾಗಿರುವಂಥ ಸನ್ನಿಧಿಗೆ ಸಮರ್ಪಿತವಾಗಬೇಕೆಂಬ ಸಂಕಲ್ಪವನ್ನು ಇರಿಸಿಕೊಂಡು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವ ಕಾರ್ಯವನ್ನು ಮಾಡಿದರೂ ಕೂಡ ನಮ್ಮಿಂದ ಕೆಲವೊಂದು ವೇಳೆ ಅರಿತೋ ಅರಿಯದೆಯೋ ಕೆಲವು ಅಪರಾಧಗಳು ಬರುತ್ತವೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಬೋಧಿಸಿತು, ಕರ್ಮಾದವು ಕರ್ಮ ಮಧ್ಯೆ ಕರ್ಮಾಂತೆ ದೇವತಾ ಪ್ರಾರ್ಥನೆ ಗುರಿಯಾಗ್ತದೆ. ನೀನು ಮಾಡಿಕೊಂಡು ಬರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಕರ್ಮ ಪ್ರಾರಂಭ ಆಗುವಾಗಲೂ ಕರ್ಮ ಮಧ್ಯದಲ್ಲೂ ಕರ್ಮಾಂತ್ಯದಲ್ಲಿ ನೀನು ದೇವರ ಹತ್ರ ಪ್ರಾರ್ಥಿಸಬೇಕು, ದೇವರಲ್ಲಿಗೆ ಸಮರ್ಪಿಸಬೇಕು. ಆಗ ಒಂದು ವೇಳೆ ಅದರಲ್ಲಿ ಯಾವುದಾದ್ರೂ ಕೊರತೆಗಳು ಬಂದಿದ್ದರೂ ಕೂಡ ದೇವರು ಕ್ಷಮಾಪಣೆ ಕೊಡುತ್ತಾರೆ. ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಮೊದಲುಗೊಂಡು ಚತುರ್ದಿನ ಪರ್ಯಂತ ಇಲ್ಲಿ ಆಗತಕ್ಕಂಥ ರಾಮತಾರಕ ಯಜ್ಞವು ಅದೇ ರೀತಿ ಆ ದೇವರ ಸಾನ್ನಿಧ್ಯ ಪ್ರತಿಷ್ಠೆಯ ಜೊತೆಯಲ್ಲಿ ಬೇಕಾಗಿರುವಂಥ ಆ ಸಾನ್ನಿಧ್ಯ ಪುಷ್ಟ್ಯರ್ಥವಾಗಿರುವಂಥ ಬ್ರಹ್ಮಕಲಶೋತ್ಸವಾದಿಗಳನ್ನು ಕೂಡ ಆಚರಿಸಿಕೊಳ್ಳುತ್ತೆ. ಮಣ್ಣು ಪಾವನ ಆಗಬೇಕು ಅಂತಾದರೆ ಕರ್ಮ ನಡಿಬೇಕು. ಅದೇ ರೀತಿ ಮಣ್ಣು ಪಾವನ ಆಗಬೇಕು ಅಂತಾದರೆ ದಿವ್ಯ ಪುರುಷರ ಪಾದಸ್ಪರ್ಶ ಆಗಬೇಕು ಅಂತ ಶಾಸ್ತ್ರ ಬೋಧಿಸಿ. ಎಲ್ಲಿಯಾದರೂ ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ದುರಿತಗಳಿದ್ದರೂ ಕೂಡ ಅಂತಹ ಶ್ರೇಷ್ಠ ಮತ್ತು ದಿವ್ಯ ಪುರುಷರ ಪಾದಸ್ಪರ್ಶದಿಂದ ಆ ಮಣ್ಣು ಪರಿಪೂರ್ಣವಾಗಿ ದುರಿತ ವಿಮೋಚನೆ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗುರುಪೀಠ ಅಂತ ಸಂಕಲ್ಪ ಮಾಡುವಂತಹ ಮತ್ತು ಯಾವ ಯತಿ ಪರಂಪರೆಯ ಶ್ರೇಷ್ಠರಿದ್ದಾರೋ ಅವರೆಲ್ಲರೂ ಕೂಡ ಈ ಮಣ್ಣಿಗೆ ಆಗಮಿಸಿ ಈ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದರ ಜೊತೆಯಲ್ಲಿ ಭಕ್ತಾದಿಗಳಾಗಿರುವಂಥ ನಮ್ಮನ್ನು ಕೂಡ ಸಂಪೂರ್ಣವಾಗಿ ಅನುಗ್ರಹಿಸಲಿಕ್ಕಿದ್ದಾರೆ. ಇಂಥ ಎಲ್ಲ ಮಂಗಲ ಕಾರ್ಯಗಳು ಕೂಡ ಮಂಗಲಕರವಾಗಿ ಮುಂದುವರಿಯಬೇಕು ಅಂತಾದರೆ ವಿಶೇಷವಾಗಿ ಆ ದೇವರ ಅನುಗ್ರಹ ಇರಬೇಕು. ತದೃಷ್ಟಿಯ ಆಚಾರ್ಯರು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಯಾವ ಪ್ರತಿಷ್ಠಾನ ಇದೆಯೋ ಆ ಪ್ರತಿಷ್ಠಾನದ ಎಲ್ಲ ಅಧಿಕೃತರ ಜೊತೆಯಲ್ಲಿ ನಾವು ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡಿದ್ದೇವೆ. ಆ ಸಮಿತಿಯ ಅಧ್ಯಕ್ಷರು ಸಹಿತ ಇರುವಂಥ ಎಲ್ಲ ಆ ಪದಾಧಿಕಾರಿಗಳು ಕೂಡ ಆ ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಮರ್ಪಣಾ ಭಾವದಿಂದ ಸಂಪ್ರಾರ್ಥಿಸಿಕೊಂಡು ಜನತಾ ಸನ್ನಿಧಾನಂ ಸಾನ್ನಿಧ್ಯಂ ಎಂಬ ರೀತಿಯಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಮಾಡಿದರೂ ಕೂಡ ಈ 4 ದಿವಸಗಳಲ್ಲಿ ಸಮಸ್ತ ಭಕ್ತ ಕೋಟಿಗಳು ಬಂದು ಈ ದೇವತಾ ಕಾರ್ಯದಲ್ಲಿ ಭಾಗವಹಿಸುವಾಗ ಮಾತ್ರ ಅದು ಪೂರ್ಣವಾಗ್ತದೆ. ಆ ರೀತಿ ಭಕ್ತ ಜನ ಸಾಗರ ಇಲ್ಲಿಗೆ ಹರಿದು ಬಂದು ಆ ದೇವತಾ ಕಾರ್ಯ ಅತ್ಯಂತ ವ್ಯವಸ್ಥಿತವಾಗುವುದರ ಜೊತೆಯಲ್ಲಿ ಯಾವ ರೀತಿ ನಾವು ದೇವರಿಗೆ ವಿಶೇಷವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡುತ್ತೇವೋ ಅದೇ ರೀತಿ ದೇವರಲ್ಲಿಗೆ ಬರುವಂಥ ಭಕ್ತಾದಿಗಳಲ್ಲಿ ಕೂಡ ದೇವರನ್ನು ಕಂಡುಕೊಂಡು ಮಾಡುವಂಥ ಅನ್ನದಾನ ಅದು ಸಾನ್ನಿಧ್ಯ ವೃದ್ಧಿಗೆ ಪೂರಕವಾಗುತ್ತದೆ. ಆಗಮಶಾಸ್ತ್ರವೇ ಬೋಧಿಸಿತು, ಆಚಾರ್ಯ ತಪ ಸಾಮನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದಾನ ಅಂತ 5 ವಿಚಾರಗಳು ಪ್ರಾಧಾನ್ಯವಾಗಿರಬೇಕು. ಅದರಲ್ಲಿ ಅನ್ನದಾನವೂ ಕೂಡ ಒಂದು ಭಾಗ. ಆ ರೀತಿಯಲ್ಲಿ ವಿಶೇಷವಾಗಿ ಆ ಅನ್ನದಾನ ಸೇವೆಯು ನಮಗೆ ಎಷ್ಟು ಭಕ್ತರು ಬರ್ತಾರೆ ಅಂತ ಹೇಳುವಂಥ ಸಂಖ್ಯೆಯನ್ನು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಯಾವ ಮತ್ತು ಭಕ್ತಾದಿಗಳಿಗೆ ಕೊಡುವಂಥ ಅನ್ನಪ್ರಸಾದ ಇದೆಯೋ ಅದನ್ನು ತಯಾರು ಮಾಡುವಂಥ ಪಾತ್ರೆ ಅಕ್ಷಯ ಪಾತ್ರೆ ಆದರೆ ಬಂದಂಥ ಯಾವ ಭಕ್ತಾದಿಗಳಿಗೂ ಕೂಡ ಕೊರತೆಯಾಗದ ರೀತಿಯಲ್ಲಿ ಆ ಅನ್ನದಾನವನ್ನು ಮಾಡಲಿಕ್ಕಿರುವಂಥ ಶಕ್ತಿ ನಮಗೆ ಒದಗಿ ಬರ್ತದೆ. ಆ ರೀತಿ ಇಲ್ಲಿ ನಡೆಯುವಂಥ ಧಾರ್ಮಿಕವಾಗಿರುವಂಥ ಅದೇ ರೀತಿ ಸಾಮಾಜಿಕವಾಗಿರುವಂಥ ಸಾಂಸ್ಕೃತಿಕವಾಗಿರುವಂಥ ಯಾವುದೆಲ್ಲ ಕಾರ್ಯಕ್ರಮಗಳಿವೆಯೋ ಅದೆಲ್ಲವೂ ಕೂಡ ಯಶಸ್ವಿಯಾಗುವುದರ ಜೊತೆಯಲ್ಲಿ ಅನ್ನದಾನ ಕಾರ್ಯವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲಿಕ್ಕಿರುವಂಥ ಒಂದು ಕರ್ಮಯೋಗ್ಯತೆಯನ್ನು ಒದಗಿಸಿಕೊಟ್ಟು ಅಂತಿಮವಾಗಿ ನಾವು ಆ ದೇವರಿಗೆ ಎಲ್ಲ ಬ್ರಹ್ಮಕಲಶೋತ್ಸವ ನಡೆದ ನಂತರ ವಿಶೇಷವಾಗಿ ನಾವು ಉತ್ಸವವನ್ನು ಕೂಡ ಮಾಡುವಂಥ ಸಂದರ್ಭದಲ್ಲಿ ಆ ದೇವರ ಮುಂದೆ ಕೈ ಮುಗಿದು ನಿಲ್ಲುವಂಥ ಯಾವ ಮತ್ತು ಈ ಪ್ರತಿಷ್ಠಾನದ ಅಧಿಕೃತರಿದ್ದಾರೋ ಅದೇ ರೀತಿ ಸಮಿತಿಯ ಅಧಿಕೃತರಿದ್ದಾರೋ ಅವರೆಲ್ಲರ ಮನಸ್ಸು ಕೂಡ ಪರಿಪೂರ್ಣ ತೃಪ್ತಿಯಿಂದ ದೇವರು ನಮಗೆ ಒದಗಿಸಿಕೊಟ್ಟಂಥ ಸೇವೆಯನ್ನು ಅತ್ಯಂತ ಸಮರ್ಪಕವಾಗಿ ನಾವು ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಿದ್ದೇವೆ ಎಂಬ ರೀತಿಯಲ್ಲಿ ಆತ್ಮತೃಪ್ತಿಯಿಂದ ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಕರ್ಮಯೋಗ್ಯತೆಯನ್ನು ಒದಗಿಸಿಕೊಟ್ಟು ಸಮಸ್ತ ಭಕ್ತ ಕೋಟಿಗಳಿಗೂ ಕೂಡ ಬೇಕಾಗಿರುವಂಥ ಮಂಗಲವನ್ನು ಅನುಗ್ರಹಿಸಿ ಆ ಚಂದ್ರಾರ್ಕ ಪರ್ಯಂತ ಉತ್ತರೋತ್ತರ ಶ್ರೇಯಬಿರಿದಿಂದ ಕಾಪಾಡಿಕೊಂಡು ಬರುವಂಥ ಪುಣ್ಯಕೀರ್ತಿ ಸಮಸ್ತ ದೈವಿಕ ಶಕ್ತಿಗಳಿಗೆ ಸನ್ನಿಧಿಗೆ ಸೇರಿದಂಥ ಈ ಮಂಗಲ ಮುಹೂರ್ತದಲ್ಲಿ ದೇವತಾ ಸನ್ನಿಧಿಯನ್ನು ಮಾಡಿಕೊಳ್ಳುವಂಥ ಪ್ರಾರ್ಥನೆ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋಯೇ ಸುರೈರವಿ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಸುಮುಖಶ್ಚೈತಕಂ ದೃಷ್ಟಾಕವಿಲೋಕ ಜಗನ್ನಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ. ದ್ವಾದಶೀಕಾನಿ ನಾಮಾನಿ ಯಪಠೇತ್ಸುನಿಯಾದವಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಕಲಾನೇ ಶುಭಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಗಣಾನಾಂ ತ್ವಾ ಕೃತ್ಸಮದೋ ಗಣಪತಿರ್ಜಗತಿ ಗಣೇಶ ಪ್ರಾರ್ಥನೆ ವಿನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿಂ ಉಪಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠ
अक्षराजं ब्रह्मणां ब्रह्मणस्पदान शृण्वन्नोति श्रीप्रसादनं श्रीमहागणपतये नमः। शुक्लांबरधरं विष्णुं शशिवर्णं चतुर्भुजं प्रसन्नवदनध्याये सर्वविघ्नोपशान्तये मङ्गलं भगवान् विष्णु मङ्गलं मधुसूदनः मङ्गलं देवकी पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। हर शम्भो महादेव विश्वेशावल्लभः शिवशङ्करसर्वात्मा नीलकण्ठो नमोस्तुते। सीमाधिदेवताभ्यो नमः ग्रामाधिदेवताभ्यो नमः इष्टदेवताभ्यो नमः प्रार्थनां समर्पयामि। हरिः ओम या फलिनीर्या फलापुष्पाया च पुष्पिणीः बृहस्पतिप्रसूतास्तानो निजं तमसः इदं फलमयदे वास्तापिदं वस्तुस्तवा तेन मे सफलाभाग्यं भवेज्जन्मनि ओम विघ्नेशं सपरक्षदाक्षपटिकदन्तोल्लसैलत्वकेतुर्विपाशि सुगन्धवरदान्तेवं चतुर्विदिन्दशुण्डाग्राहितबीजपूरमरुपुष्टं श्रीक्षणं संस्मरे सिन्दूराभयपास्यविद्युषकला द्याकल्पं विद्यासनं श्रीमहागणपतये नमः। प्रार्थनां समर्पयामि। ಮಾಧ್ಯಮದಲ್ಲಿ ಮಾತ್ರ ಇದರ ಮಾಧ್ಯಮದಲ್ಲಿ ಜಾಸ್ತಿ ಆಗ್ತದೆ. ಇಲ್ಲೇ ಗವರ್ನರ್ಗೆ 15 ಜನಕ್ಕೆ ಮಾತ್ರ ಕೊಟ್ಟು ನನಗೆ ಹಾಗಿತ್ತು ಇನ್ನು ತಿಳಿಯಾಗಿ 15 ಜನ ಇಲ್ಲ ಹಾಗೆ ಗಾಡಿ ಹೋಗ್ತಾನಿಗೆ ಇಡೀ ಹೋಗ್ತಾನಿಗೆ ಬುಕ್ಕ 50 kg
ಇರ ಫೋನ್ ಅಂತಾರೆ ತೇಜ್ ಬೋಲ್ವಾರ್ದಲ್ಲಮ್ಮ ತವರಪ್ಪ
ಬಾಳೆ ಅದು ಬಾಳೆ ಆಯ್ತು ಬಾಂಡ చెప్పు 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 ಎಲ್ಲರ ಅಪ್ಪಾಜಿ ಗೊತ್ತಾ
ಬರಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಮಳೆ ಹಣಿತು ಸರ್ ಅಲ್ಲಿ
ಮಂಡ್ಯದ ಇಂಚಲ್ಲಿ
ಏನು ಬಣ್ಣ ಬರ್ತದೆಯಾ આપણે ઓલા પકડી છે મિત્ર અડેગાન હા ये पकड़ा होगा हरि ओम ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ಲವ ಹಾಗೂ ಕುಶ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇಂದು ಅಮರಗಿರಿಯ ಬಳಿ ಇರುವಂತಹ ಕುಶ ವೇದಿಕೆಯಲ್ಲಿ ಸಾಯಿ ಶಕ್ತಿ ಬಳಗ ಪೂರ್ವ ಚಿಲಿಪಿ ಇವರಿಂದ ಭಕ್ತಿ ಪ್ರಧಾನವಾದಂತಹ ನಾಟಕ ಜೋಡು ಚೀಟಿಗೆ 9 ಗಂಟೆಗೆ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಕುಶ ವೇದಿಕೆ ಅಮರಗಿರಿಯ ಬಳಿಯ ಕುಶ ವೇದಿಕೆಯ ಬಳಿ ತೆರಳಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಮರಗಿರಿಯ ಬಳಿ ಕುಶ ವೇದಿಕೆಯಲ್ಲಿ ಇಂದು ಜೋಡು ಚೀಟಿಗೆ ಭಕ್ತಿ ಪ್ರಧಾನವಾದಂತಹ ನಾಟಕ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಕೂಡ ಹೋಗಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.
వెనక్కి జాయింట్
स्कॅपॉलिंग सर स्कॅपॉलिंग काय स्कॅपॉलिंग ಅವ್ನು ದಾಯ ಅವನು ತೆಕ್ಕೋಣ ಅದೇ
ಅದು ಮಾಡ್ಬೋದು ಇಲ್ಲಿ ಮಾತ್ರ